ಪಾಪ ಪಾಪ ಗೀತಮ್ಮ ಪೂಜೆ ಎಲ್ಲ ಮಾಡ್ದೇನಮ್ಮ. ಅಕ್ಷತೆ ಕಾಳೆಲ್ಲ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದ್ರ ಇನ್ನು ಸುಮ್ಮನೆ ತಗೊಂಡ್ಬಂದು ಇಟ್ಕೊಂಡಿದ್ದೀರಾ? ಇಲ್ಲ ಕಣಮ್ಮ, ನನಗೆ ಗೊತ್ತಾಗಲ್ವೇನಮ್ಮ. ಎಲ್ಲ ಅಕ್ಷತೆ ಕಾಳೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ ಎಲ್ಲ ಹಾಕ್ತಿದೀವಿ, ಶುರು ಮಾಡ್ಕೊಂಡಿದೀವಿ ಅಮ್ಮ. ಇನ್ನೊಂದು ಹೇಳೋದು ಮರೆತುಬಿಟ್ಟೆ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಯಾವಾಗ ಮಾಡಿಸ್ಕೊಂಡ್ ಬರ್ತೀರಾ? ಮೊದ್ಲು ಹೋಗ್ಬಿಟ್ಟು ಪತ್ರಿಕೆಗಳೆಲ್ಲ ಹಾಕಾದ್ಮೇಲೆ ಮೊದ್ಲು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ ಬಂದು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಪತ್ರಿಕೆ ಹಂಚೋದಕ್ಕೆ ಶುರು ಮಾಡ್ರಿ, ಸರಿನಾ? ಮೊದ್ಲು ಯಾವ ಕಡೆಯಿಂದ ಕೊಟ್ಕೊಂಡ್ ಬರ್ತೀರಾ? ಈ ಕಡೆ ಹಾಸನ್ಗೂ ಹೋಗ್ಬೇಕು, ತುಮಕೂರು ಹತ್ರನೂ ಹೋಗ್ಬೇಕು, ಚಿಕ್ಕನಕ್ನಳ್ಳಿ, ಅರಸೀಕೆರೆ, ಅಲ್ಲೇನೇನೆ ನಮ್ ನೆಂಟರುಗಳು ಜಾಸ್ತಿ ಇರೋದು. ಅರಸೀಕೆರೆ ಸುತ್ತಮುತ್ತನೇ ಜಾಸ್ತಿ ಇರೋದು ನಮ್ ನೆಂಟರುಗಳು. ಹಾಗಾಗಿ ಏನೇನ್ ಮಾಡ್ತೀರಾ? ನೀವೊಂದ್ ಸ್ವಲ್ಪ ಪತ್ರಿಕೆನ ಒಂದ್ ಸ್ವಲ್ಪ ಬೇಗ ಅನ್ನಂಗಿದ್ರೆ ಒಂದ್ ಸ್ವಲ್ಪ ನೀವು ಮಾಡಿಸ್ತಲ್ಲ. ನೀವು ಯಾಕೆ ನೀವು ಇಷ್ಟೊಂದು ತಡ ಮಾಡ್ಕೊಂಡ್ಬಿಟ್ಟಿದಿರಲ್ಲ ಅಂತ ನೀವು ಏನ್ ಮಾಡ್ತೀಯಮ್ಮ? ನಿಮ್ ಅಣ್ಣಂದ್ರುಗಳು, ನಿಮ್ ದೊಡ್ಡಪ್ಪ, ನಿಮ್ಮ ಅಪ್ಪ ಎಲ್ಲಾರು ಕೊಟ್ಟಿದ್ರು. ಅಲ್ಲವ ಎಷ್ಟು ದಿವಸದ ಮುಂಚೆ, ಅಲ್ಲ ವಾರದ ಮುಂಚೆ, ಒಂದ್ ವಾರ 15 ದಿವಸ ಮುಂಚೆನೆ ಕೊಟ್ಟಿದ್ರು ಕಣ್ಮಗ. ಏನ್ ಮಾಡ್ತೀಯ ಅತ್ಲಾಗಿ? ಅವ್ರು ನೋಡಿದ್ರೆ ಅವ್ರು ಇವ್ರದ್ದು ಒಪ್ಕೊಂಡ್ಬಿಟ್ಟು ಆರ್ಡರ್ಗಳು ಅವ್ರಿಗೂ ಜಾಸ್ತಿ ಇರ್ತಾವ ನೋಡು. ಹಂಗಾಗಿ ನಮ್ದು ಇವ್ ನಿಮ್ಮ ಅಣ್ಣ ಕುಮಾರಣ್ಣ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನೇ ಮಾಡಿಲ್ಲ. ದಿನ ಬಿಡ್ದಿನ ಆಯ್ತಾ ಅಂತ ಫೋನ್ ಮಾಡಿದ್ರೆ ಬೇಗ ಕೊಟ್ಬಿಡೋರು. ಇವ್ರು ಫೋನ್ ಮಾಡಿಲ್ಲ, ಹಂಗಾಗಿ ಸ್ವಲ್ಪ ತಡ ಮಾಡಿ ಕೊಟ್ಬಿಟ್ರು. ಬಿಡತ್ಲಾಗ ಹೋಗ್ಲಿ, ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ. ಇವಳೆ ಅದ್ ಸರಿ ಕಣೆ. ಇವಳೆ ಈ ಹುಡುಗರು ಎತ್ಲಾಗ ಹೋದ್ರೆ ಇವ್ ಕುಮಾರಣ್ಣ, ಗಜೇಂದ್ರ, ರಮೇಶ, ಇವನು ಗಿರೀಶ, ಯಾರನ್ನು ಕಾಣಿಸ್ತಾನೆ ಇಲ್ಲ. ದಿಲೀಪ ಆಗ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಎತ್ಲಾಗ ಹೋದ್ರೆ ಒಬ್ರು ಅಂತ ಕಾಣಿಸ್ತಿಲ್ಲ ಈ ಹುಡುಗರು. ಅವ್ರನ್ನು ಕೂತ್ಕೊಂಡು ಪತ್ರಿಕೆ ಎಲ್ಲ ಹಾಕ್ಬೋದಿತ್ತಲ್ವಾ? ದೊಡ್ಡ ಕಳ್ರ ಆಗ್ಬಿಟ್ಟಿದಾರ ಕಣೆ. ಒಂದೇ ಒಂದ್ ಕೆಲಸ ಮಾಡಲ್ಲ ಈ ಹುಡುಗರು. ಅಬ್ಬಾ ನೋಡ್ದ ಇವರಲ್ಲಿ ಪವಿತ್ರಮ್ಮನೂ ಸರೋಜಮ್ಮ ಎಲ್ಲೋದ್ರು, ಎತ್ಲಾಗ ಹೋದ್ರು, ಅವರು ಕಾಣಿಸ್ತಿಲ್ಲ. ಅವರು ಒಳಗಡೆ ಕೂತ್ಕೊಂಡು ಅಡಿಗೆ ಮಾಡ್ತಿದ್ದಾರೆ. ಅಡಿಗೆ ಮಾಡ್ಬೇಕಲ್ವಾ ಸಾಯಂಕಾಲಕ್ಕೆ. ಹಂಗಾಗಿ ಅವರು ಪಾಪ ಬರ್ತೀವಿ ನಾವು ಪತ್ರಿಕೆ ಹಾಕ್ತಿವಿ ಅಂತ ಹೇಳಿರುವ. ಅವಾಗ್ಲಿ ನಾನಿದ್ದವನು ಬೇಡ ಕಣ್ರಮ್ಮ ಸುಮ್ಮನಿರ್ರಿ, ಎಷ್ಟು ಬೇಗ ನೀವೇನ್ ಬೇಡ ಅಂತಾನೆ ಹೇಳ್ದೆ ನಾನು. ಅಲ್ಕಣೆ ಇವಳೆ ಪಾಪ ಅವರು ಬಂದಿದ್ರು ಚೆನ್ನಾಗಿರೋದು. ಅವ್ರಿಗೂ ಆಸೆ ಇರಲ್ವೇನೆ? ಅಡಿಗೆ ಮಾಡೋದ ಮೇಲಿಂದ ಇದ್ದಿದ್ದೇನೆ ನಮ್ಮ ಅತ್ಲಾಗೆ ಬಂದ್ಬಿಟ್ಟು ಅತ್ಲಾಗೆ ಪತ್ರಿಕೆ ಹಾಕೋದಕ್ಕೆ ಅವ್ರಿಗೂ ಕರ್ಕೊಂಡಿದ್ರು, ಆಗ್ತಿರಿಲ್ವಾ? ಇದು ಸುಮ್ಕಿರು, ನಿನಗೆ ಗೊತ್ತಾಗಲ್ಲ. ಈಗ ಏನಾಗ್ಬಿಡುತ್ತಂದ್ರೆ ಎಲ್ಲಾರು ಪತ್ರಿಕೆ ಹಾಕ್ತಿರ್ತೀವಿ ನೋಡು, ಆಮೇಲಿಂದ ಏನಾಗ್ಬಿಡುತ್ತೆ ಎಲ್ಲಾರ್ಗು ಒಂಥರ ಸಾಕಾಗಂಗ ಆಗ್ಬಿಡುತ್ತೆ. ಆಮೇಲಿಂದ ಮತ್ತೆ ಅಡಿಗೆ ಮಾಡೋದಕ್ಕೆ ಯಾರಿಗೂ ಮನ್ಸು ಬರಲ್ಲ. ಅದಕ್ಕೆ ನಾನೇನಂತ ಹೇಳ್ಬಿಟ್ಟೆ ಅಂದ್ರೆ, ಪಾಪ ನೀವು ಬೇಗ ಅಡಿಗೆ ಮಾಡ್ಬಿಟ್ರಮ್ಮ, ಯಾವಾಗ್ಲಾದ್ರೂ ಮಾಡ್ಲೇಬೇಕು, ನೀವೇನೆ ಮಾಡೋದು. ಹಂಗಾಗಿ ಮೊದ್ಲೇನೆ ಮಾಡಿ ಮುಗಿಸ್ ಬಂದ್ಬಿಟ್ರಿ. ಆಮೇಲಿಂದ ಬೇಕಾದ್ರೆ ಒಂದ್ ಸ್ವಲ್ಪ ತಡವಾಗಿನೇ ಬೇಕಾದ್ರೆ ಪತ್ರಿಕೆ ಎಲ್ಲ ಹಾಕೊಂಡು ತಡವಾಗಿನೇ ಬೇಕಾದ್ರೆ ಊಟ ಮಾಡಿದ್ರೆ ಆಗುತ್ತೆ. ಇಲ್ಲ ಅಂದ್ರೆ ನೀವು ಪತ್ರಿಕೆ ಹಾಕ್ತಿರ್ತೀರ, ಸಾಕಾಗ್ತೀರಾ. ಆಮೇಲಿಂದ ಕಡೆಗೆ ಪತ್ರಿಕೆ ಹಾಕಕ್ಕೆ ಅಡಿಗೆ ಮಾಡಕ್ ಹೋದ್ರೆ ಹಿಂಸೆ ಆಗುತ್ತೆ, ನಿಮ್ಗೆ ಬೇಜಾರಾಗಂಗ ಆಗುತ್ತೆ. ಈಗ ಅಡಿಗೆ ಮಾಡಿ ಮುಗಿಸ್ಬಿಡ್ರಿ ಅಂತ ಹೇಳಿದೀನಿ. ಅದಾದ್ಮೇಲೆ ಅಡಿಗೆ ಮಾಡಿದ ತಕ್ಷಣ ಬರ್ತಾರ ಕಣಿ ಹೇಳು. ಎತ್ಲಾಗ ಏನು ಹೋಗಿಲ್ಲ. ಅದ್ ಸರಿ, ಈ ಹುಡುಗರು ಎತ್ಲಾಗ ಹೋದ್ರು, ಒಬ್ರು ಕಾಣಿಸ್ತಿಲ್ವಲ್ಲ. ಗಜೇಂದ್ರ ಆಗ್ಲಿ ಒಬ್ರೇ ಇಲ್ವಲ್ಲ, ಎಲ್ಲೋದ್ರು ಅಂತ ಇವ್ರು. ಏನ್ ಹುಡುಗರು ಆಗಿದ್ದಾರೆ ಏನಪ್ಪ ಅತ್ಲಾಗಿ? ಮನೇಲಿ ಕೆಲಸ ಮಾಡ್ತಿದ್ದಾರೆ, ಕೆಲಸ ಮಾಡ್ತಾನೆ ಏನು ಇಲ್ಲ. ಅವ್ರವ್ರ ಪಾಡಿಗೆ ಅವ್ರು ಹೊರಟು ಬಿಡ್ತಾರೆ, ಎಲ್ ಬೇಕಲ್ಲೇ ಅವ್ರಿಗೆ ಇಷ್ಟ ಬಂದಂಗೆ. ಅತ್ತೆ ಅವ್ರು ಪಾಪ ಬೆಳಿಗ್ಗೆಯಿಂದನೂ ಅಲ್ಲಿ ಇಲ್ಲಿ ಹೋಗೋದು, ಓಡಾಡೋದು, ಕೆಲಸ ಮಾಡೋದು, ಅದು ಇದು ಮಾಡ್ತಾನೆ ಇರ್ತಾರೆ. ಹಂಗಾಗಿ ಎಲ್ಲ ಒಂದ್ ಸ್ವಲ್ಪ ಬೇಜಾರ್ ಗೀಜಾರ್ ಕಳಿಯಕ್ಕೆ ಎಲ್ಲಾದ್ರೂ ಹೋಗಿರ್ಬೇಕು. ಬರ್ತಾರ ಕಣಿ ಹೇಳ್ರಿ. ಅಲ್ಲ ಕಣ್ಣಳಿ ಅಂದ್ರೆ ನೀವ್ ಇಲ್ಲೇ ಕುಂತಿದ್ರ, ಅವ್ರ ಜೊತೆ ನೀವು ಹೋಗ್ಬಾರ್ದಲ್ಲ ಎಲ್ಲಾರದನು. ಹೋಗಿದ್ರೆ ನಿಮ್ಗೂ ಒಂದ್ ಸ್ವಲ್ಪ ಬೇಜಾರ್ ಗೀಜಾರ್ ಎಲ್ಲ ಕಳಿಯೋದು. ಇಲ್ಲೇ ಕುತ್ಕೊಂಡಿದ್ದೀರಲ್ಲ ನೀವು. ಅತ್ತೆಯವ್ರೆ ಇಲ್ಲ, ಗಜೇಂದ್ರ ಎಲ್ಲಾರನ್ನು ಕರೆದ್ರು, ಬಾಮೈದ್ರುಗಳು ಎಲ್ಲಾರು ಕರೆದ್ರು. ನಾನೇ ಹೋಗ್ಲಿಲ್ಲ. ಮಾವ ಅವರೆಲ್ಲಾರು ಮಾತಾಡ್ಸ್ಕೊಂಡ್ ಕೂತ್ಕೊಂಡಿದ್ರ. ಹಂಗಾಗಿ ಈಗ ಮಾತಾಡ್ಸಿದ್ರು, ಏನೇನೋ ಕಷ್ಟ ಸುಖ ಅದು ಇದು ಮಾತಾಡ್ತಿದ್ದು. ಈಗ ಎದ್ದು ಹೆಂಗ್ ಹೋಗ್ಬಿಡೋಣ ಹೇಳ್ರಿ. ಹಂಗಾಗಿ ಹೋಗ್ಲಿಲ್ಲ. ಬರ್ತಾರ ಕಣ್ ಹೇಳ್ರಿ. ಅವ್ರು ಎಲ್ಲೂ ಹೋಗಿಲ್ಲ. ಒಂದ್ ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಬಾಬಾ ಇಲ್ಲೇ ಹೋಗಿ ಬರ್ತೀವಿ ಅಂತ ಹೇಳಿರು. ಬರ್ತೀರಂದ್ ಬಾಬಾ ನೀವೂ ಹೋಗಿ ಬರೋಣ, ಹಂಗೆ ಅಡ್ಡಾಡ್ಕೊಂಡ್ ಬರೋಣ ಅಂತ ಹೇಳಿರು. ಇಲ್ರಪ್ಪ, ಇಲ್ಲಿ ಮಾವ ಏನೇನೋ ಮಾತಾಡ್ತಿದ್ದಾರೆ, ಇಬ್ರು ಮಾವಂದ್ರು, ಅವ್ರ ಹತ್ರ ಇರ್ತೀವಿ, ನೀವ್ ಹೋಗಿ ಬರ್ರಪ್ಪ ಅಂತ ನಾನೇ ಕಳ್ಸ್ಕೊಟ್ಟೆ ಕಣಿ ಹೇಳ್ರಿ. ಅಲ್ಲ ಕಣಳಿ ಅಂದ್ರೆ ಸರಿ ಹೋಯ್ತಲ್ಲ, ಬಾಬಾ ಬಾಮೈದ್ರುಗಳಿಗೆ ಎಲ್ಲಾರ್ಗು. ಅಲ್ಲ ನೀವು ಬೈದ್ ಬಿಟ್ಟು ನೀವು ಇಲ್ಲಿ ಕೆಲಸ ಮಾಡಿಸ್ಬೇಕು, ಮನೇಲಿ ಕೆಲಸ ಏನಾರು ನೋಡಲ್ಲ ನೀವು. ಪತ್ರಿಕೆ ಎಲ್ಲ ಹಾಕ್ಬರ್ರಿ, ಇಲ್ಲಿ ಮನೆಯವ್ರೆಲ್ಲಾರ್ಗು ಸೇರ್ಕೊಂಡ್ಬಿಟ್ಟು ನೀವು ಪತ್ರಿಕೆ ಎಲ್ಲ ಹಾಕಿರಿ, ಬೇಗ ಆಗುತ್ತೆ ಅಂತ ನೀವು ಕೂರಿಸ್ಕೊಂಡಲ್ಲಿ ನೀವು ಹೋಗ್ಬರ್ರಿ ಅಂತ ಕಳ್ಸಿದಿರಲ್ಲ. ಸರಿ ಆಯ್ತು ಬಿಡಿ. ಪಾಪ ಗೀತಮ್ಮ ಈಗ ಏನ್ ಮಾಡ್ತಾರಮ್ಮ ಅಡಿಗೆ? ಈಗ ರೊಟ್ಟಿನೂ ಇದು ಮಾಡ್ತಿದ್ದಾರೆ, ಪಲ್ಯ ಮಾಡ್ತಿದ್ದಾರೆ ಮನೇಲಿ. ಈಗ ನಿನ್ಗೆ ಇಷ್ಟ ಆದ್ರೆ ರೊಟ್ಟಿ ಪಲ್ಯ ಅಂದ್ರೆ ಅದೇ ಅಲ್ವಾ ನಿನಗೆ ಇಷ್ಟ? ಅದು ಮಾಡ್ತಿದೀನಿ, ಅದು ಮಾಡ್ಸೋಣ ಇಲ್ಲ ಬೇರೆ ಏನಾರು ಪಾಯಸ ಗೀಸ ಏನಾರು ಮಾಡ್ತೀವಿ, ಬೋಡ ಏನಾರು ತೇಲ್ಸೋಣ? ಬೇಡ ಕಣ್ ಸುಮ್ಕಿರಮ್ಮ, ಇವಾಗ ಏನು ಪಾಯಸ ಅವೆಲ್ಲ ಏನು ಬೇಡ. ರೊಟ್ಟಿನೂ ಪಲ್ಯ ಚೆನ್ನಾಗಿರುತ್ತೆ.
ಅದೇ ತಿನ್ನಂದ್ಕೊಂಡು ಹೇಳು, ಬಹಳ ಚೆನ್ನಾಗಿರುತ್ತೆ ಮನೆಯವರೆಲ್ಲ ಕೂತ್ಕೊಂಡು. ಈಗ ಒತ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ, ಸುಮ್ಕಿರಮ್ಮ. ಬೇಗ ಬೇಗ ಪತ್ರಿಕೆಗಳೆಲ್ಲ ಹಾಕ್ಬಿಡೋಣ ಅತ್ಲಾಗಿ. ಎಷ್ಟಾಗುತ್ತೋ ಇವತ್ತೇ ಹಾಕ್ಬಿಡ್ತೇನಮ್ಮ, ಇವತ್ತೇ ಹಾಕಿ ಮುಗಿಸ್ಬಿಡ್ಬೋದಾ? ಅಲ್ಲ ಕಣಮ್ಮ, 1,500 ಏನೋ ಪತ್ರಿಕೆಗಳಿದಾವೆ, ಇವತ್ತೇ ಆಗೋಗ್ಬಿಡುತ್ತೇನಮ್ಮ. ನನ್ಗೂನು ನಿಮ್ ದೊಡ್ಡಮ್ಮಂಗುನು ಸೊಂಟ್ ನೋವು ಆಗಲ್ಲ, ಏನಿಲ್ಲ ಜಾಸ್ತಿ ಹೊತ್ತು ಹಾಕಕ್ಕಾಗಲ್ಲ, ಏನಿಲ್ಲ. ಇವತ್ತಿಂಗೆ ಹಾಕಂತ ಹೇಳಿದ್ರೆ ನನ್ ಕೈಲಿ ಎತ್ಲಾಗುತ್ತೆ, ಕಣ್ ಕಾಣಿಸಲ್ಲ ಕರೆಕ್ಟ್ ಆಗಿ, ಮಂಜು ಮಂಜ ಕಾಣಿಸುತ್ತೆ ಅಂತ ಬೇರೆ ಹೇಳ್ತೈತೆ. ಇನ್ನೇನ್ ಮಾಡೋದು ಹೇಳು, ಎಷ್ಟಾಗುತ್ತೋ ಅಷ್ಟು ಹಾಕಣ ಇವತ್ತು. ಮಿಕ್ಕಿದ್ದು ಬೇಕಾದ್ರೆ ಹುಡುಗರೆಲ್ಲ ಇರ್ತಾರಲ್ಲ, ಕುಮಾರಣ್ಣ ಅವರೆಲ್ಲರೂ ಆದಷ್ಟು ಕೂತ್ಕೊಂಡು ಮಾತಾಡ್ತಿರೋ ಟೈಮಲ್ಲಿ ಕೊಟ್ರೆ ಬೇಗ ಬೇಗ ಹಾಕಿ ಮುಗಿಸ್ತಿರ್ತಾರ ಕಣ್ ಹೇಳು. ಆದಂಗ ಹಾಕಣ, ಇನ್ನೇನ್ ಮಾಡೋಣ. ಅಗಳ ಅಲ್ಲೇ ಪತ್ರಿಕೆ ಎಲ್ಲ ಹಾಕೋದಕ್ಕೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದಾರ ಅತ್ಲಾಗಿ. ಅಮ್ಮ ಅಲ್ಲೇ ಹಾಕ್ತಿದ್ರಂದ್ರಿ ಪತ್ರಿಕೆ ಎಲ್ಲ. ನಾವು ನಾಳೆಯಿಂದ ಏನಾರ ಹಾಕ್ತೀರ ಅನ್ಕೊಂಡಿದ್ದೆ ನಾನು. ಬಾಲ ಪಾಪಲೇ ಸುಮ್ಕೆ, ನಾಳೆ ಅಂತೆ ನಾಡ್ದಂತೆ ತಗೊಂಬಂದಿರೋದು ಪತ್ರಿಕೆನೆ ತಡವಾಗಿ ತಗೊಂಬಂದಿದ್ರ. ಅಲ್ಲೇ ಟೈಮ್ ಆಗೈತೆ, ಪತ್ರಿಕೆ ಎಲ್ಲ ಹಂಚೋದಕ್ಕೆ ದೇವ್ರ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದು ಮಡಿಕೆರೆ ಕರೆಮಂಜಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪತ್ರಿಕೆ ಎಲ್ಲ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ಆಮೇಲಿಂದಾನೆ ಅಲ್ವಾ ಹಂಚೋದು, ಹಂಚೋದಂತ ಕೊಟ್ಕೊಂಡ್ ಬರೋದು. ಅದಕ್ಕಿಂತ ಮುಂಚೆನೇ ನೀವು ಇನ್ನೂ ಇವತ್ತು ನಾಳೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತೇನಪ್ಪ? ಇನ್ನು ಕೆಲಸಗಳು ಮನೇಲಿ ಬೇಕಾದಷ್ಟು ಐತೆ, ಬರೀ ಇದೇ ಮಾಡ್ಕೊಂಡು ಕೂತ್ಕೊಳಕ್ ಆಗುತ್ತಾ? ನಾಳೆ ನಾಡ್ದು ಅನ್ಕೊಂಡ್ ಕೂತ್ಕೊಂಡ್ರೆ ಆಗುತ್ತೇನ ಪಾಪ? ಅದಕ್ಕೆ ಅತ್ಲಾಗಿ ಎಲ್ಲಾರು ಪುರ್ಸೊತ್ತಾಗಿದ್ವಲ್ಲ, ಅತ್ಲಾಗಿ ಕೂತ್ಕೊಂಡ್ಬಿಟ್ಟು ಅತ್ಲಾಗಿ. ನಮಗೆ ಗೊತ್ತಿಲ್ಲ ಕಣಮ್ಮ. ನಾವು ಸಾಮಾನ್ಯಕ್ಕೆ ನಾಳೆ ನಾಡದಿಂದ ಪತ್ರಿಕೆ ನೀವು ಇದ್ ಮಾಡ್ತೀರಾ ಅನ್ಕೊಂಡು ನಾನು ಸುಮ್ಕಾಕಿದ್ದೆ ಕಣಮ್ಮ. ಆಯ್ತಾಯ್ತು, ಎತ್ಲಾಗ ಹೋಗಿದ್ರಿ ನೀವು? ಗಜೇಂದ್ರ, ಅವ್ನು ರಮೇಶ, ಅವ್ನು ದಿಲೀಪ ಎಲ್ಲಾರು ಎತ್ಲಾಗ ಹೋಗಿದ್ರಿ ನೀವು? ಯಾರು ಕಾಣಿಸ್ತಿರಲ್ವಲ್ಲ ನೀವು? ನಿಮ್ ಬಾವುಂಗೆ ಬಿಟ್ಬಿಟ್ಟು ಹೋಗಿದ್ರಲ್ವಲ್ಲ, ಕರ್ಕೊಂಡು ಹೋಗೋದಲ್ವಾ ಅವ್ರಿಗೂ ಜೊತೆಗೆ? ಇಲ್ಲ ಕಣಮ್ಮ, ನಾವಿನ್ನೆಲ್ ಹೋಗೋಣ, ಇಲ್ಲೇ ಅಂಗಡಿ ಕಡೆ ಹೋಗಿ ಒಂದ್ ಗಳಿಗೆ ಕೂತ್ಕೊಂಡು ಹಂಗೆ ಬಂದು ಕಣಮ್ಮ. ಅವನು ಗಜೇಂದ್ರ ಅವರೆಲ್ಲರೂ ಅಲ್ಲೇ ಇದಾರೆ, ಬರ್ತಿದಾರ ಅವ್ರುನು. ನಾನು ಹಿಂಗೆ ಬಂದೆ ಅತ್ಲಾಗಿ. ಬಾವಂಗುನು ಕರೆದು ಕಣಮ್ಮ, ಬಾವ ಇಲ್ಲ ಕಣಪ್ಪ ಹೋಗ್ ಬರ್ರಿ ನೀವು ಅಂತಾನೆ ಹೇಳಿದ್ದು, ಹಾಗಾಗಿ ನಾವೇ ಹೋಗಿದ್ದು. ಅಲ್ಲ ಕಣ ಪಾಪ ಕುಮಾರಣ್ಣ, ಇನ್ನೂ ಟೈಮ್ ಕಳೀತಾ ಹೋಗ್ತಿದ್ರೆ ಆಗುತ್ತೇದ್ರಪ್ಪ. ಟೈಮ್ ಎಲ್ಲೈತೆ ಹೇಳ್ರಿ. ಇನ್ನು ಪತ್ರಿಕೆಗಳೇ ಮಾಡ್ಕೊಂಡ್ ಕೂತ್ಕೊಂಡ್ರೆ ಆಗುತ್ತೆ ಅಂದ್ರು. ಬೇಗ ಒಂದ್ ಸ್ವಲ್ಪ ಕೆಲಸ ಮಾಡೋದಲ್ವೇಂದ್ರಲ್ಲ ಪಾಪ ನೀವು? ಒಂದ್ ಸ್ವಲ್ಪ ಇವತ್ತೇನೆ ಪತ್ರಿಕೆ ಎಲ್ಲ ಹಾಕಿಸ್ಬಿಟ್ಟಿದ್ರೆ ಅತ್ಲಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬೇಗ ಮುಗಿಸ್ಬಿಡ್ಬೋದಿತ್ತು ಅತ್ಲಾಗಿ. ನಿಮ್ಮ ಅಪ್ಪಾರು ನಾಳೆ ನಾಡ್ದಿಂದ ಒಳ್ಳೆ ದಿವಸದಿಂದ ಅತ್ಲಾಗಿ ಪತ್ರಿಕೆ ಕೊಟ್ಕೊಂಡ್ ಬರ್ತಿದ್ರಪ್ಪ. ಏನ್ ಮಾಡ್ತೀರಾ ಹೇಳ್ರಿ ಇಲ್ಲಿ? ಇನ್ನೂ ಕೆಲಸಗಳು ಏನ್ ಕಡಿಮೆ ಇದಾವೇನ್ರಪ್ಪ? ಇನ್ನು ಆ ಭಟ್ರ ಕರೆದು ಇವತ್ತೊಂದ್ ಸ್ವಲ್ಪ ಐಟಮ್ ಏನೋ ಬರ್ತೀವ ಅಂತ ನಿಮ್ಮ ಅಪ್ಪನೂ ನಿಮ್ ದೊಡ್ಡಪ್ಪ ಹೇಳ್ತಿದ್ರು, ಸುಮ್ಕೆ ಆಗ್ಬಿಟ್ರಪ್ಪ. ಯಾಕ ಗೊತ್ತಾಗ್ಲಿಲ್ಲ? ಇಲ್ಕಣಿ ಹೇಳೆ, ನಾವ್ ಬರ್ತೀವಿ, ಇನ್ನು ಟೈಮ್ ಐತೆ, ನೀನ್ ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಈ ಮಾಡೋ ಕೆಲ್ಸದ ಕಡೆ ಗಮನ ಕೊಡ್ರಿ ನೀವು. ನೀನು ಎಲ್ಲಿಂದಾನು ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಕಡೆಗೆ ನಮ್ ತಾವ್ ಬರ್ಬೇಡ ನೀನು, ನಮ್ಗೆ ಹೇಳ್ತಿರ್ಬೇಡ ನೀನು. ನಮಗ್ ಗೊತ್ತೈತೆ ನಮ್ಗೇನು ನಮ್ದೇನ್ ಕೆಲ್ಸಗಳಿದಾವ ನಾನು ಅಣ್ಣ ಮುಗಿಸ್ಕೊಂತೀವಿ. ಬಾಬಾ ಕುಮಾರಣ್ಣ, ಎಲ್ಲ ಅಂಗಡಿ ತಾವಳಿ ಇದಾರೇನ ಇನ್ನು? ಗಜೇಂದ್ರ, ರಮೇಶ್ ಅವರೆಲ್ಲಾರು ಅಂಗಡಿ ತಾವಳಿ ಇದಾರ? ಬಂದ್ಬಿಟ್ರ? ಇಲ್ಲ ಕಣ್ ದೊಡಮ್ಮ, ಅಲ್ಲೇ ಅಂಗಡಿ ತಾವಳಿ ಇರ್ಬೇಕು, ಮಾತಾಡ್ತಿದ್ರು. ಯಾಕೆ ದೊಡಮ್ಮ ಹಿಂಗ್ ಕೇಳ್ತಿದ್ಯಾ? ಏನಾರ ತರಿಸ್ಬೇಕಿತ್ತ? ಹ್ಞೂ ಕಣ ಪಾಪ, ಎಲ್ಲಾರ್ಗು ಪತ್ರಿಕೆ ಹಾಕಿ ಎಲ್ಲಾರ್ಗು ಬೇಜಾರಾಗಂಗ ಆಗ್ತೈತೆ. ಚುರುಮುರಿ ಬಣ್ಣನಾರ ತರ್ಸ. ಚಳಿಗೂನು ಮಳೆ ಬರ್ತಿರೋದಕ್ಕೂ ಈ ಜಿಟಿ ಮಳೆ ಬೇರೆ ಇಟ್ಕೊಂಡೈತೆ, ಚಳಿ ಆಗಂಗ ಆಗ್ತೈತೆ. ಏನಾರು ತಿನ್ಬೇಕನ್ನಿಸ್ತೈತೆ, ಬೇಜಾರಂಗ ಆಗ್ತೈತೆ. ನಾವು ಎಷ್ಟಂತ ಮಾತಾಡಿ ನಮಗೂ ಸಾಕಾಗೋಯ್ತು. ಒಂದಿಟ್ಟು ಏನಾರ ತಿನ್ನಣ. ಈಗ ಒಂದ್ ಕೆಲಸ ಮಾಡುವ, ಎಷ್ಟು ಜನ ಇದೀವಿ, ನಿಮ್ ಬಾವ ನಿಮ್ಮ ಅಕ್ಕ ಅವರು ಎಲ್ಲಾರು ಬಂದಿದ್ದಾರೆ. ಎಲ್ಲಾರ್ಗು ಸೇರಿಸಿ ಚುರುಮುರಿಗೂ ಬೋಂಡಕ್ಕ ತರಿಸ್ಬಿಡು. ಇಲ್ಲಾಂದ್ರೆ ಮಂಡಕ್ಕಿ ಪುರಿನೂ ಖಾರ ತರಿಸ್ಬಿಡು. ಬೋಂಡನು ಪುರಿ ಖಾರ ತರಿಸ್ಬಿಡು, ಸಾಕು. ಅಷ್ಟೇ ತಿನ್ನನಂತೆ. ಅಲ್ಲ ಕಣಕ, ನಾನು ಮನೇಲಿ ಮಾಡೋಣ ಅಂತ ಹೇಳಿದ್ರೆ ಈ ಹುಡುಗಿ ಗೀತಮ್ಮ ಬೇಡ ಅಂತ ಹೇಳ್ತಿದ್ದಾಳೆ. ಒಂದಿಟ್ಟು ಪಾಯಸ ಗೀಸ ಮಾಡ್ಬಿಟ್ಟು ಬೋಂಡ ಮಾಡಿದ್ರೆ ಆಗ್ತಿರಲ್ವಾ? ಇರ್ಲಿ ಬಿಡೆ, ಇನ್ ಯಾವಾಗ ಬೋಂಡ ಗಿಡ ತೇಲಸ್ಕೊಂಡ್ ಕುತ್ಕೊಳ್ಳೋದು? ನಾಳೆ ನಾಡ್ದು ಮಾಡಿದ್ರೆ ಆಗುತ್ತೆ ಗೌರಮ್ಮ. ಇವಾಗ ಹೇಳ ಪಾಪ ಅವ್ರಿಗೆ, ಗಜೇಂದ್ರಂಗುನು ಇವ್ನಿಗೆ ಹೇಳು, ದಿಲೀಪಂಗನೆ ತಗೊಂಬರ್ಲಿ, ತಿನ್ನನ. ಬಾಯಿಲ್ ಹಂಗೆ ನನ್ಗುನು ಕಾರ್ಕಾರವಾಗಿ ಏನ ತಿನ್ಬೇಕನ್ನಿಸ್ತೈತೆ, ಬೇಜಾರಾಗಂಗ ಆಗ್ತೈತಪ್ಪ ಅತ್ಲಾಗಿ. ದೊಡಮ್ಮ ಅವ್ರು ಬಂದ್ಬಿಟ್ರು ಏನೋ ಗೊತ್ತಿಲ್ಲ. ಈಗ ಒಂದ್ ಕೆಲಸ ಮಾಡ್ತೀನಿ, ತಡೀರಿ, ನಾನೇ ಹೋಗ್ಬಿಟ್ಟು ಕರ್ಕೊಂಡು ತಗೊಂಡು ಬರ್ತೀನಿ ಅತ್ಲಾಗಿ. ಎಷ್ಟು ಜನ ಇದೀವಿ ಮನೇಲಿ? ಒಂದು 10-12 ಜನ ಆಗ್ತೀವಲ್ವೇನು ದೊಡಮ್ಮ ಅತ್ಲಾಗಿ? 10-12 ಜನಕ್ಕೆ ಪುರಿ ಖಾರ ಕಡಲೆ ಬೀಜ ಆಮೇಕಿಂದ ಬೋಂಡ ಎಲ್ಲ ತಗೊಂಬರ್ಬೇಕಲ್ವಾ? ಸರಿ ಕಣಪ್ಪ, ಆಯ್ತು. ದೊಡಮ್ಮ ದೊಡ್ಡಪ್ಪ, ನಾನು ಹೋಗ್ಬಿಟ್ಟು ತಗೊಂಬರ್ತೀನಿ. ಅದೇನ್ ಕೆಲಸ ಮಾಡ್ತೀರಿ ನೀವು? ಆದ್ರೂನು ಏನಾರ ತಿಳ್ಕೊಳ್ರಿ ನೀವು, ಮನೇಲಿ ಹಿಂಗೆಲ್ಲಾನು ಮದುವೆ ಪತ್ರಿಕೆ ಹಾಕೋದು, ಮನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಮದುವೆ ಕಾರ್ಯಗಳೆಲ್ಲ ಮಾಡೋದು ಏನೋ ಒಂಥರ ಖುಷಿ ಅನ್ನಿಸ್ತಿರುತ್ತೆ.
ಮನೆ ತುಂಬಾ ಜನಗಳು ಮನೆ ತುಂಬಾ ಎಲ್ಲಾರು ಇದ್ರೆ ಹುಡುಗರು ಮಕ್ಳುಗಳು ನೀವೆಲ್ಲಾರು ಇದ್ರೆ ಏನೋ ಒಂಥರ ಖುಷಿ ಖುಷಿ ಹಂಗಿರುತ್ತೆ ಬೇಜಾರೇ ಆಗಲ್ಲ ಪಾತ್ಲಾಗಿ. ಇಲ್ಲ